ನಾನೊಬ್ಬ ಮಾಜಿ ಶಾಸಕ. ನಾನು ದುಡ್ಡು ಕೊಡದೇನೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಪೇಪರ್ ಹೋಗಲ್ಲ. ಸಿದ್ದರಾಮಯ್ಯನವರೇ ಇರಲಿ, ಬಿಜೆಪಿ ಮತ್ತು ದಳದ ಅದೇ ಸರ್ಕಾರನೇ ಬರಲಿ, ಅದರಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ಈ ವ್ಯವಸ್ಥೆಯನ್ನ ತೊಡೆದಾಕೋದಿಕ್ಕೆ ಇಲ್ಲಿರ್ತಕ್ಕಂಥ ಸಭೆಯ ಎಲ್ಲರ ಪರವಾಗಿ ಹೇಳ್ತೀನಿ, ಸಾಧ್ಯವಾಗೋದಿಲ್ಲ. ನಾನೊಬ್ಬ ಮಾಜಿ ಶಾಸಕ. ನಾನು ದುಡ್ಡು ಕೊಡದೇನೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಪೇಪರ್ ಹೋಗಲ್ಲ. ಸಾಮಾನ್ಯವಾದ ಮನುಷ್ಯ ಪಾಡೇನಾಗಬೇಕು. ಈಗ ನಮ್ಮ ಸರ್ಕಾರದ ಈಗ ಪುಣ್ಯಕ್ಕೆ ನಾನು ಒಂದು ಹೇಳ್ತೀನಿ, ಯಾರು ತಪ್ಪಿಸ್ಕೋಬೇಕಿಲ್ಲ. ಜನಸಾಮಾನ್ಯರು ಸ್ಪಂದಿಸುವಂತ ತಕ್ಷಣ ಸ್ಪಂದಿಸುವಂತ ಗಂಡ್ಮಗಳು ತಹಶೀಲ್ದಾರ್ ಆ ಅಮ್ಮನ್ನ ನೆನ್ಸ್ಕೋಬೇಕು ನಾವು. ಆಗ ನೆಕ್ಸ್ಟ್ ಟೇಬಲ್ಗೆ ಹೋಗ್ತದಲ್ಲ, ಅಲ್ಲೇನಾಯ್ತು ಅಂತ ಮಾತಾಡ್ತೇವೆ. ಗಂಗಾಧರನ ತಹಶೀಲ್ದಾರರು ಮತ್ತು ಎಸಿ ಡಿಸಿ ಚೆನ್ನಾಗಿದೆ. ಈ ಡಿಸಿ ವಿಶೇಷವಾಗಿ ಡಿಸಿಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಭಾಳ ಸಲ ಹೋಗ್ತಿದ್ದೆ. ಇತ್ತೀಚೆಗೆ ಒಂದು ವರ್ಷ ಆಯಿತು ಹೋಗಲೇ ಇಲ್ಲ. ಯಾಕೆಂದರೆ ತೀರಾ ಪ್ರಾಮಾಣಿಕ, ಫೈಲ್ಸ್ ಮೂವ್ ಆಗ್ತಿರಲಿಲ್ಲ, ಭಾಳ ನಿಧಾನ ಮಾಡೋದು. ನಾನು ಹಂಗೂ ಏನಪ್ಪ ನೀನು ಮುಂದೆ ಒಳ್ಳೊಳ್ಳೆ ಪ್ರಮೋಷನ್ ಆಗಿ ಒಳ್ಳೆ ಜಾಬ್ ಕೊಡ್ತೀನಿ, ಇದೇ ಒಂದು ಪ್ರವೃತ್ತಿ ಅವ್ರಿಗಾದರೆ ಬಹುಶಃ ಅವ್ರಿಗೆ ಒಳ್ಳೆಯ ಹೆಸರು ಬರಲ್ಲ ಕಾಣ್ತೀವಿ. ಸರ್, ಕೆಲಸನೇ ಮಾಡಿದ್ರೆ ಹೋದ್ಮೇಲೆ ಪ್ರಾಮಾಣಿಕ ಅಧಿಕಾರಿ ಹೇಗೆ ಹೇಳ್ತೀರಿ? ಪ್ರಾಮಾಣಿಕತೆ ಅಂತ ಹೇಳಿದೆ, ದಕ್ಷತೆ ಅಂತ ಹೇಳಿ.